ಬೆಂಗಳೂರು ಸೌತ್ಗೆ ಎಂಪಿ ಆಗಿ ಯಾರು ಬಂದ್ರೆ ಒಳ್ಳೇದು ಅಂತ ಆಲ್ರೆಡಿ ಇದ್ದಾರಲ್ಲ ಸರ್. ಅವನು ಮುಟ್ಟಾಳ ಸೂರ್ಯ ಇದ್ದಾನಲ್ಲ, ಅವನು ಸೂರ್ಯ ಅಲ್ಲ, ಅವನು ಮುಟ್ಟಾಳ್ ಸೂರ್ಯ. ಅವನು ಸೂರ್ಯ ಅಲ್ಲ, ಅವನು ಮುಟ್ಟಾಳ್ ಸೂರ್ಯ. ಅವನು ಏನು ಗೊತ್ತಿಲ್ಲ, ಬರೀ ತಪ್ಪು ಹೇಳೋದು. ಕಾಂಗ್ರೆಸ್ ಕೋಟ್ ಹಾಕಲ್ಲ, ಕಾಂಗ್ರೆಸ್ ಕೋಟ್ ಹಾಕಲ್ಲ. ಕೋವಿಡ್ ಅಲ್ಲಿ ಅವನು ಎಲ್ಲ ಸುಧಾಕರ್ ಎಲ್ಲ ಬುಕ್ ಆದ್ರಲ್ಲ ಸರ್, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಲ್ಲ. ಅವತ್ತಿಂದ ಅವನು ನ್ಯೂಟ್ರಲ್ ಆಗ್ಬಿಟ್ಟ. ಓ ಇನ್ ಯಾಕ ನನ್ನ ಮಗನ್ ನಮ್ಮನ್ನ ಬೈಲಿ ಎಳ್ದು ಬಿಡ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಬೇಡ ಅಂತ ಹೇಳ್ತೀರಾ? ಅಕಸ್ಮಾತ್ ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ ಅವ್ರು ನಿಂತ್ಕೊಂಡ್ರೆ ಸರ್, ಯಾಕೆಂದ್ರೆ ಅವ್ರ ಸರ್ಕಾರ ಇದೆ ಈಗ, ನಾವು ಓಟ್ ಹಾಕಲ್ಲ, ಖಂಡಿತ ಓಟ್ ಹಾಕಲ್ಲ. ತೇಜಸ್ವಿ ಸೂರ್ಯ ಯಾವ ಸೌಮ್ಯ ರೆಡ್ಡಿ ಯಾವ ರೆಡ್ಡಿ ಬಂದಿವೆ ತೇಜಸ್ವಿ ಗೆಲ್ಲಕ್ ಆಗಲ್ಲ ಸರ್, ತೇಜಸ್ವಿ ಗೆಲ್ಲಕ್ ಆಗಲ್ಲ ಸರ್. ಇವತ್ತಿಗೆ ನನ್ನ ಕಡೆ ಮತ್ತೇನಂದ್ರೆ, ಈ ಪ್ರಪಂಚನೇ ಒಂದ್ಸಲಿ ಹಿಂಗ್ ಉಲ್ಟಾ ಆಗ್ಬಿಟ್ಟು ಮತ್ತೆ ನಾವು ಆದಿಮಾನವರಾಗಿ ಹುಟ್ಟಿದ್ರೆ ಒಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೌತ್ಗೆ ತೇಜಸ್ವಿ ಸೂರ್ಯನೇ ಆಗ್ಬೇಕು. ಏಕೆ ಅಂತಂದ್ರೆ ಅವರು ಯುವಕ ಮತ್ತು ಮುಂದಾಲೋಚನೆ ಇರೋಂಥವ್ರು. ಕೆಲವು ವಿಷಯಗಳಲ್ಲಿ ಅವ್ರು ಸ್ಪಂದಿಸಿಲ್ಲ, ಅಟ್ಲೀಸ್ಟ್ ಫೋನು ಎತ್ತದಿಲ್ಲ. 3-4 ಸತಿ ಹೋಗಿದ್ವಿ ಅಷ್ಟೇ. ಒಂದ್ ರಿಕ್ವೆಸ್ಟ್ ಏನಂದ್ರೆ ಈ ಪಕ್ಷದವರಿಗೆ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಂತ ಹೇಳ್ತೀನಿ. ಈ ಕಪ್ಪೆಗಳು ಓಡಾಡದೆ ನಿಮ್ಗೆ ಚಾನೆಲ್ ಅಲ್ಲಿ ಟೈಮೇ ಇರಲ್ಲ ಫೋಕಸ್ ಮಾಡಕ್ಕೆ, ಅಷ್ಟು ಕಪ್ಪೆಗಳು ಎಗರ್ತಾ ಇರ್ತವೆ. ಸೌತ್ ಬೆಂಗಳೂರು ಕಳ್ಸಿ ಸರ್ ಆಫೀಸಲ್ಲಿ ತೇಜಸ್ವಿ ಸೂರ್ಯ ಇದಾರೆ, ಅವರೇ ಬರ್ಬೇಕು, ಅವ್ರೇನ್ ಹೇಳ್ತಾರೆ ಅವರೇ ಗೆಲ್ತಾರೆ. ಜನಗಳ ಮಧ್ಯೆ ಯಾವಾಗ್ಲೂ ಅವ್ರು ಇರೋಕ್ಕೆ ಕಾಣೋದಿಲ್ಲ ಅಷ್ಟೇ. ಮಾಡ್ತಾ ಇದಾರೆ, ಸಾಕಷ್ಟು ಮಾಡ್ತಾ ಇದಾರೆ ಎಲ್ಲಾರು. ಈಗ ಒಬ್ಬ ಅಕ್ಕಿ ಕೊಟ್ಬಿಟ್ರೆ ಮನೆಯವ್ರಿಗೆಲ್ಲ ಅಕ್ಕಿ ಕೊಟ್ರೆ ಬೇರೆಯವರೆಲ್ಲ ಡೆವಲಪ್ಮೆಂಟ್ ಟೋಟಲ್ ನಿಂತೋಗಿದೆ. ಏನ್ ಕೆಲಸ ನಡೀತಾ ಇದೆ? ಯಾರೋ 10 ಜನ ಬೈತಾರೆ ಅಂತ ಅದನ್ನೆಲ್ಲ ನಿಲ್ಸಕ್ ಆಗಲ್ಲ. ಜನ ಕೊಟ್ಟವ್ರೆ, ಎಂಜಾಯ್ ಮಾಡ್ರಿ 5 ವರ್ಷ, ನಮ್ದೇ ದುಡ್ಡು, ಕಮಾನ್ ಗೋ ಅಂಡ್ ಎಂಜಾಯ್. ಇವರು ಕರ್ನಾಟಕದವರು ಗ್ಯಾರಂಟಿ ಅಂತ ಸ್ಟಾರ್ಟ್ ಮಾಡೋದು. ಮೋದಿ ಗ್ಯಾರಂಟಿ ಹೇ ಅಂತಾನೆ. ಬೇರೆ ಪದ ಇಲ್ವಾ ನಿನ್ಗೆ? ಬೇರೆ ಕಾಪಿ ಹೊಡಿಯೋಕೆ ನಿಂಗೆ ಇದಿರ್ಲಿಲ್ವಾ? ನೀನ್ ಮಾಡಿದ್ರೆ ಮೋದಿ ಕಾ ಗ್ಯಾರಂಟಿ, ಬೇರೆಯವ್ರು ಮಾಡ್ಬಿಟ್ರೆ ಅದು ಗ್ಯಾರಂಟಿ ಅಲ್ವಾ? ಏನ್ ಜನ ಅದು ಅಕ್ಕಿ ಕೊಟ್ರೆ ನೀನು ಬೇರೆಯವ್ರು ಕೊಟ್ರೆ ಅಕ್ಕಿ ಅಲ್ವಾ ಅದು? ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದೇ ಹೇಳ್ತಾರಲ್ಲ, ಆ ಉದ್ದೇಶಕ್ಕೆ ಹೇಳ್ತಾರಲ್ಲ. ಏನ್ ಡಿಪೆಂಡ್ ಮಾಡ್ತಾರಲ್ಲ, ಕೂಗಿಲ್ಲ ಅಂತ ಹೇಳ್ತಾವ್ರಲ್ಲ, ಅದಕ್ಕೇನ್ ಹೇಳೋಣ. ಈ ಸರಿ ಇಲ್ಲೇ ಹಿಂಗೆ ವಿಧಾನಸೌಧದಲ್ಲಿ ಈ ತರ ಮಾಡ್ತಿದ್ದಾರೆ. ಸೆಂಟ್ರಲ್ ಏನಾದ್ರು ಕಾಂಗ್ರೆಸ್ ಬಂತು ಅಂತ ಅಂದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ ಸರ್. ಫ್ಲಾಗ್ ಹಾರಿಸ್ತಾರೆ, ಅಲ್ಲೂ ಹೋಗ್ಬಿಟ್ಟು ಹಾರಿಸ್ತಾರೆ ಗ್ಯಾರಂಟಿ. ಯಾರ ಮುಖ ನೋಡಲ್ಲ ಸರ್, ನಮ್ ಕಾಣ್ತಿರೋದು ಕ್ಯಾಪ್ಟನ್ ಸರಿ ಇದಾನ, ಧೋನಿ ಸರಿ ಇದಾನ, ಓಕೆ ಮ್ಯಾಚ್ ವಿನ್ ಹಂಗೆ ಸರ್. ಗಂಡ್ಸೇ ಅಲ್ಲ ಅವನು 5 ವರ್ಷ. ನಿನ್ನ ಯಾರು ಅಂತ ಕೂಡ ಮೂಸಲ್ಲ ಅವರು. ಅಲ್ಲೋರ್ಗು ಏನ್ ಕಾಲು ಹಿಡಿಯೋದೇನು, ಕೈ ಹಿಡಿಯೋದೇನು, ನಿಮ್ ಮನೆಗೆ ಇದ್ಕೊಡೋದೇನು, ಅದ್ ಮಾಡೋದು. 6,000 ಕೊಟ್ಟಿದ್ದೀನಲ್ಲ, ಹೋಗ ಆ ಕಡೆ ನೀನ್ ಮಾರ್ಕೊಂಡಿದ್ಯಾ, ಬರ ಈ ಕಡೆಗೆ, ರೈಟ್ ಇಲ್ಲ ಬರ ಈ ಕಡೆಗೆ. ಯಾರ ಮುಖ ನೋಡಲ್ಲ ಸರ್, ನಮ್ ಕಾಣ್ತಿರೋದು ಕ್ಯಾಪ್ಟನ್ ಸರಿ ಇದಾನ, ಧೋನಿ ಸರಿ ಇದಾನ, ಓಕೆ ಮ್ಯಾಚ್ ವಿನ್ ಹಂಗೆ ಸರ್. ಅವ್ರು ದುಡಿಯೋದನ್ನ ಹಾಳು ಮಾಡ್ದಿಕ್ತಾವ್ರ ಜನಗಳಿಗೆ. ದುಡಿಬೇಕು, ಜನ ದುಡಿದ್ರೇನೆ ಬೇರೆ ಕೆಲಸ. ಕೊಟ್ಬಿಟ್ಟು ಮನೇಲಿ ಇದ್ಬಿಟ್ರೆ ಯಾವ ಕೆಲಸ ಇದೆ? ಅವ್ರಿಗೆಲ್ಲ ಏನು ಗೊತ್ತಿಲ್ಲ ರೀ. ಅವ್ರ ಹಿಸ್ಟ್ರಿ ಓದಿಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಒಂದು ಉಡಾಫಿ ಇದ್ರಲ್ಲಿ ಮಾತಾಡ್ತಾರೆ ಅಷ್ಟೇ. ಈ ಜನ ಚಪ್ಪಾಳೆ ಹೊಡಿತಾರೆ. ಓ ಹಿಂಗ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಬೆಂಗಳೂರು ಸೌತ್ಗೆ. ಕೆಲಸ ಮಾಡಿದವ್ರು ಗೊತ್ತಾಯ್ತಲ್ಲ ಸರ್, ಕಾರ್ಪೊರೇಷನ್ ಅಲ್ಲಿ ಬುಕ್ ಆದ್ನಲ್ಲ ಸರ್ ಇದ್ರಲ್ಲಿ. ಅವಾಗ ತಾನೇ ಅವ್ನು ಅವತ್ತಿಂದ ಸೈಲೆಂಟ್ ಆಗಿದ್ದು. ಇದೆ ಯಾವ್ದದು, ಅದೇನ್ ದರಿದ್ರ ಕಾಯಿಲೆ ಬಂತಲ್ಲ ಸರ್, ಕೋವಿಡ್ ಅಲ್ಲಿ ಅವನು ಎಲ್ಲ ಸುಧಾಕರ್ ಎಲ್ಲ ಬುಕ್ ಆದ್ರಲ್ಲ ಸರ್, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಲ್ಲ. ಅವತ್ತಿಂದ ಅವನು ನ್ಯೂಟ್ರಲ್ ಆಗ್ಬಿಟ್ಟ. ಓ ಇನ್ ಯಾಕ ನನ್ನ ಮಗನ್ ನಮ್ಮನ್ನ ಬೈಲಿ ಎಳ್ದು ಬಿಡ್ತಾರೆ ಅಂತ. ಇದು ಸೀಕ್ರೆಟ್, ಕಾಣೋದಿಲ್ಲ ಇನ್ನು ಅವನು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಯಾವ್ದೋ 1-2 ಬಂಡಲ್ ಬಿಟ್ಕೊಂಡು ಓ ಕರ್ದಿಯಾ ಮುಸಲ್ಮಾನ್, ಏ ಕರ್ದಿಯಾ ಓ ಕರ್ದಿಯಾ ಏ ಕರ್ದಿಯಾ ಅಂತ ಬಂಡಲ್ ಬಿಟ್ಕೊಂಡು ಬಿಡ್ತಾ ಇರ್ತಾರೆ ಇಷ್ಟೇ. ಯಾವ್ದೆಲ್ಲ ಬೆಟರ್ ಅಂತ ಅನ್ಸುತ್ತೆ ಸರ್ ಇಲ್ಲಿ ನಮ್ಮ ಸೌತ್ ಅಲ್ಲಿ? ಇವತ್ತಿಗೆ ನನ್ನ ಕಡೆ ಮತ್ತೇನಂದ್ರೆ, ಈ ಪ್ರಪಂಚನೇ ಒಂದ್ಸಲಿ ಹಿಂಗ್ ಉಲ್ಟಾ ಆಗ್ಬಿಟ್ಟು ಮತ್ತೆ ನಾವು ಆದಿಮಾನವರಾಗಿ ಹುಟ್ಟಿದ್ರೆ ಒಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾರು ಸತ್ಯವಂತರಲ್ಲ, ಹೇಳೋದೊಂದು ಮಾಡೋದೊಂದು. ಓಟ್ ತಗೊಳ್ಳೋವರೆಗೂ ನಿಮ್ಮ ಹತ್ರ ಏನ್ ಬೇಕೋ ತಗೊಂತಾರೆ, ಆಮೇಲೆ ತೊಟ್ಟಿಗೆ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಕಾಸಿಗೆ ಬಿಸಾಕ್ ನಾವು ಬೈಕೊಂಡು 5 ವರ್ಷ ಬರ್ಲಿ ಕಾಯೋಣ. ಇನ್ನೊಂದು ಪ್ರಶ್ನೆ ಕೇಳಿ, ಫ್ರೀ ಬಸ್ ಬಿಟ್ಟಿರೋದ್ರಿಂದ ಅನುಕೂಲನಾ ಅನಾನುಕೂಲನಾ ಸರ್? 100% ಅನುಕೂಲ. ಅದರಲ್ಲಿ ನಿಮ್ಗೆ ಒಂದು ಗ್ರಾಫಿಕ್ ಫಿಗರ್ ಹೇಳ್ತೀನಿ. ಇವತ್ತೇನು ಜನ ಹೆಂಗಸರು ಗಂಡಸರು ಎಲ್ಲ ಏನು ಬೈಕೊಂಡು ತಿರುಗ್ತಾ ಇದ್ದಾರೆ, ಅವ್ರಿಗೆ ಪ್ರಾಪರ್ ಕಾರ್ಡ್ ಇಲ್ಲ, ಅವ್ರಿಗೆ ಪ್ರಾಪರ್ ಇದಿಲ್ಲ ಅಂತವರು 6.5 ಕೋಟಿ ಕನ್ನಡಿಗರಲ್ಲಿ ಅದನ್ನ ಇಶ್ಯೂ ಮಾಡಿರೋದು 2.5 ಕೋಟಿ 3 ಕೋಟಿ ಅದು ಇಶ್ಯೂ ಮಾಡಿರೋದು. ಅದರಲ್ಲಿ 1 ಲಕ್ಷ ಜನ 50,000 ಜನ ಬೈಕೊಂಡು ತಿರ್ಗ್ತಾವ್ರು ಅಷ್ಟೇ. ಮಿಕ್ಕಿದವರೆಲ್ಲ ಹ್ಯಾಪಿ ಆಗಿದ್ದಾರೆ. ಅವ್ರ ಗಂಡಂದ್ರು ಕುಡಿದು ನನ್ನ ಮುಂದೆ ರೋಡಲ್ಲಿ ಬಿದ್ದೋಗಿರೋರು ಅವರೆಲ್ಲ ಧರ್ಮಸ್ಥಳ ಅದು ಇದು ಎಲ್ಲಾನು 9.5 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನ್ ಬೇಕು ನಿನ್ಗೆ? ಸಾಕು, ಅವ್ನು ಏನನ್ನ ತಿನ್ಕೊಳ್ಳಿ. ಇವಾಗ ನಾವು ಕಾಂಪ್ರಮೈಸ್ ನೇಚರ್ ಬಂದ್ಬಿಟ್ಟಿದೆ. ನೀನ್ ಕಳ್ತನ ಮಾಡ್ಕೋ, ನಮ್ಗೊಂಚೂರು ಇಸ್ಕೊಡು. ಸೊ ಈ ನೇಚರಲ್ಲಿ ನಾವಿದ್ದೀವಿ.
ನೀನ್ ಏನೇನ ಮಾಡ್ಕೊಳಯ್ಯ, ದೇಶ ಮಾರ್ಬಿಡು, ಹಣ ಇಟ್ಬಿಡು, ಪರವಾಗಿಲ್ಲ, ನಮ್ಮನ್ನ ಸ್ವಲ್ಪ ರಿಲೀಫ್ ಆಗಿಟ್ಟಿರು. ಸರ್ ಅವ್ರು ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾವ್ರೆ. ಯಾಕಂದ್ರೆ ಅಕೌಂಟ್ಗೆ 2,000 ರೂಪಾಯಿ ಫ್ರೀ ಬಸ್ಸು, ಸೊ ಫ್ರೀ ಆಗಿ ಅಕ್ಕಿ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೊ ಜನಗಳು ಎಲ್ಲಿ ದುಡಿತಾರೆ? ಸೊ ಈ ತರ ಕೊಟ್ರೆ ಸೋಂಬೇರಿಗಳಾಗಿದ್ದಾರೆ. ಹೌದು. ಸೊ ಈಗ ನಿಮ್ಮ ಮಾತಿಗೆ ಒಂದು ಉತ್ತರ ಕೊಡೋಣ. ನಮ್ಮ ಪ್ರಧಾನ ಮಂತ್ರಿಗೆ ಅದನ್ನ ಟಚ್ ಮಾಡ್ತೀವಿ. ಇವರು ಕರ್ನಾಟಕದವರು ಗ್ಯಾರಂಟಿ ಅಂತ ಸ್ಟಾರ್ಟ್ ಮಾಡೋದು. ಮೋದಿ ಗ್ಯಾರಂಟಿ ಹೇ ಅಂತಾನೆ. ಬೇರೆ ಪದ ಇಲ್ವಾ ನಿನಗೆ? ಬೇರೆ ಕಾಪಿ ಹೊಡೆಯೋಕೆ ನಿಂಗೆ ಇದಿರ್ಲಿಲ್ವಾ? ನೀನ್ ಮಾಡಿದ್ರೆ ಮೋದಿ ಕಾ ಗ್ಯಾರಂಟಿ, ಬೇರೆಯವ್ರು ಮಾಡ್ಬಿಟ್ರೆ ಅದು ಗ್ಯಾರಂಟಿ ಅಲ್ವಾ? ಏನ್ ಜನ ಅದು ಅಕ್ಕಿ ಕೊಟ್ರೆ ನೀನು ಬೇರೆಯವ್ರು ಕೊಟ್ರೆ ಅಕ್ಕಿ ಅಲ್ವಾ ಅದು? ಎಲ್ಲಾ ಕಾಪಿ ಹೊಡಿತೀಯ, ಎಲ್ಲಾ ಮೋಸ ಮಾಡ್ತೀಯ. ಬೆಳಿಗ್ಗೆ ಎದ್ರೆ ತಿನ್ನೋದು ನೀನು ಅವ್ರದೇ, ಅವ್ರಿಗೆ ಬೈತೀಯ. ಅವ್ರದೇ ಎಲ್ಲ ಕಾಪಿ ಮಾಡಿರೋದು ನೀನು. ಇವತ್ತು ನೀನು ಏನ್ ನಿಂತ್ಕೊಂಡು ನೀನು ಏನು ಅಶೋಕಿದಾರರು ಇದಾಗ್ತಾ ಇದೆಯಾ, ಎಲ್ಲ ಅವ್ರದೇ, ನಿಂದ ಏನಿಲ್ಲ. ಸರ್, ಈಗ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಸ್ಟೂಡೆಂಟ್ಗಳಿಗೆಲ್ಲ ಅನಾನುಕೂಲ ಅಂತಿದ್ದಾರೆ. ಯಾಕೆಂದ್ರೆ ನಾವು ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಹೋಗಕ್ ಆಗ್ತಿಲ್ಲ. ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಪ್ರಶ್ನೆಗೆ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಒಳ್ಳೆ ಕೆಲಸ ಮಾಡುವಾಗ 2 ತೊಟ್ಟಿ ಕೆಲಸ ಮಾಡಿದ್ರೇನೆ ಆ ಒಳ್ಳೆ ಕೆಲ್ಸಕ್ಕೆ ಮರ್ಯಾದೆ. ಇಲ್ಲಾಂದ್ರೆ ನೀನು ಆ ಒಳ್ಳೆ ಕೆಲ್ಸಕ್ಕೆ ಮರ್ಯಾದಿಲ್ಲ. ಯಾರೋ 10 ಜನ ಬೈತಾರೆ ಅಂತ ಅದನ್ನೆಲ್ಲ ನಿಲ್ಸಕ್ ಆಗಲ್ಲ. ಜನಕ್ಕೆ ಕೊಟ್ಟವ್ರೆ, ಎಂಜಾಯ್ ಮಾಡ್ರಿ 5 ವರ್ಷ, ನಮ್ದೇ ದುಡ್ಡು, ಕಮಾನ್ ಗೋ ಅಂಡ್ ಎಂಜಾಯ್. ನಾನು ಇವಾಗ ಏನ್ ಹೇಳ್ದೆ ನಿಮ್ಗೆ, ಒಂದು ಒಳ್ಳೆ ಕೆಲಸ ಮಾಡುವಾಗ 2 ತೊಟ್ಟಿ ಕೆಲಸ ಮಾಡಿದ್ರೇನೆ ಅದಕ್ಕೆ ಒಳ್ಳೆ ಕೆಲ್ಸಕ್ಕೆ ಅದಕ್ಕೆ ಅರ್ಥ. ಅದು ಮಾಡ್ಲೇಬೇಕು, ಅದು ಧರ್ಮ, ಅದು ನಮ್ಮ ಗೀತೋಪದೇಶ. ಅದು ಕೃಷ್ಣ ಪರಮಾತ್ಮ ಈ ಕಡೆ ನಿಂತ್ಕೊಂಡು ಅವ್ರಿಗೆಲ್ಲ ಹೊಡೆಸ್ದ. ಅಧರ್ಮ ಜಾಸ್ತಿ ಇತ್ತು ದುರ್ಯೋಧನ ಕಡೆ. ಆ ರೀತಿ ಒಂದು ಒಳ್ಳೇದಾಗುವಾಗ ನೀವು 2 ಕೆಟ್ಟದ್ ಮಾಡ್ರೇನೆ ಅದು ಮೇಕಪ್ ಆಗೋದು. ಈಗ ಇವನ್ನೆಲ್ಲ ಒಳ್ಳೇದ ಮಾಡ್ಬಿಟ್ಟು ಏನ್ ಯಾವ್ದು ಸರ್ಕಾರ ಬಂದ್ರೆ ನಿಮ್ಮ ಇದು ಅಂತ ನಾನು ಇವಾಗ ಹೇಳಿದ್ನಲ್ಲ ಸರ್. ಸರ್ ಇಲ್ಲಿ ಓಪನ್ ಆಗಿ ಹೇಳಿ, ಇಲ್ಲಿಗೆ ನಮ್ಮ ಬೆಂಗಳೂರು ಇದಕ್ಕೆ, ಬೆಂಗಳೂರಲ್ಲ ಕರ್ನಾಟಕಕ್ಕೆ ಆಲ್ರೆಡಿ ಇವ್ರು ಇದ್ದಾರೆ. ಇವ್ರು 5 ವರ್ಷ ಏನು ಮಾಡಕ್ಕಾಗಲ್ಲ. ಇವಾಗೆಲ್ಲ ಬೆಳಿಗ್ಗೆ ಹೊತ್ತು ಏನ್ ತೋರಿಸ್ತಾರೆ, ಅಲ್ಲಿ ಜಂಪಿಂಗು, ಇಲ್ಲಿ ಇದು, ಇವೆಲ್ಲ ಕಾಸ್ಗೆ ಲಾಬಿ ನಡೀತದೆ. ಬಟ್ ಇವೆಲ್ಲ ನಡೀತಾ ಇರ್ತದೆ. ಎಲೆಕ್ಷನ್ ಅಂದ್ರೆ ಇಟ್ ಈಸ್ ಆಲ್ ಕಾಮನ್. ಈ ಕಪ್ಪೆ ಅಲ್ಲೆಗಿರೋದು, ಆ ಕಪ್ಪೆ ಇಲ್ಲೆಗಿರೋದು, ಇವೆಲ್ಲ ವೆರಿ ಕಾಮನ್. ಅಲ್ಲಿ ಟಿಕೆಟ್ ಕೊಡ್ಲಾದ್ರೆ ಅಲ್ಲಿ ಓಡೋಗೋದು, ಜಗದೀಶ್ ಶೆಟ್ಟರ್ ಬಂದ ಓಡೋದ, ಅವನ್ ಬಂದ ಇವನು ಓಡೋದ. ಇನ್ನ 15 ದಿವಸ 1 ತಿಂಗಳಾದ್ಮೇಲೆ ಈ ಕಪ್ಪೆಗಳು ಓಡಾಡೋದೇ ನಿಮ್ಗೆ ಚಾನೆಲ್ ಟೈಮೇ ಇರಲ್ಲ ಫೋಕಸ್ ಮಾಡಕ್ಕೆ. ಅಷ್ಟು ಕಪ್ಪೆಗಳು ಎಗರ್ತಾ ಇರ್ತವೆ. ಅದಕ್ಕೆಲ್ಲ ನಾವು ಕಾಂಪ್ರಮೈಸ್ ಆಗಿ ಹೋಗ್ಲೇಬೇಕು. ಯಾವನ್ನು ನಾವೇನು ನಂಬಿಕೆ ಇಟ್ಕೊಂಡು ಏನು ಇದು ಮಾಡಿಲ್ಲ. ಎಲ್ಲ ವೆರಿ ಕಾಮನ್ ಇದೆಲ್ಲ ನೋಡಿದ್ದೀವಿ. 47ನೇ ಇಸ್ವಿಯಿಂದನೂ 2024ವರೆಗೂ ನೋಡಿದ್ದೀವಿ. ಎಲ್ಲ ಆಟನೂ ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಜನಗಳಿಗಿರೋದು ಒಂದೇ ಒಂದು ಆಪ್ಷನ್, ಅದು ಸ್ವಲ್ಪ ಕೆಟ್ಟ ಭಾಷೆಯಲ್ಲಿ ಹೇಳ್ತೀನಿ. ನೀವು ತಗೊಂಬೋದು, ಬಿಟ್ರೆ ಬಿಡ್ಬೋದು. ಹೇಳಿ. ಎಲೆಕ್ಷನ್ ದಿವಸ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅವ್ನು ಜಿಪ್ ತೆಗೆದು ಅವನು ಆವತ್ತು ಗಂಡಸು. ಅದಾದ್ಮೇಲೆ ಅವ್ನು ಗಂಡಸೇ ಅಲ್ಲ, ಗಂಡಸೇ ಅಲ್ಲ ಅವನು 5 ವರ್ಷ. ನಿನ್ನ ಯಾರು ಅಂತ ಕೂಡ ಮೂಸಲ್ಲ ಅವರು. ಅಲ್ಲೋರ್ಗು ಏನು ಕಾಲು ಹಿಡಿಯೋದೇನು, ಕೈ ಹಿಡಿಯೋದೇನು, ನಿಮ್ಮ ಮನೆಗೆ ಇದ್ಕೊಡೋದೇನು, ಅದು ಮಾಡೋದೇನು ಎಲ್ಲ ಮಾಡ್ತಾರೆ. ಓಟ್ ಗಿಮಿಕ್ಕು ಅಷ್ಟೇ, ಮುಗೀತು. ಓಟ್ ಹಾಕೊಂಡ್ಮೇಲೆ ಮುಗ್ದೋಯ್ತು. ನೀನು ಯಾವನೋ ನಾನು ಯಾವನೋ, ಕಾಸು ಕೊಟ್ಟಿಲ್ಲನೋ, 6,000 ಕೊಟ್ಟಿದ್ದೀನಲ್ಲ, ಹೋಗ ಆ ಕಡೆ ನೀನು ಮಾರ್ಕೊಂಡಿದ್ಯಾ, ಬರ ಈ ಕಡೆಗೆ, ರೈಟ್ ಇಲ್ಲ ನೀನು ಬರ ಈ ಕಡೆಗೆ ಅಂತ. ಇನ್ನೇನಿದೆ ನಮ್ಗೆ ಅಧಿಕಾರ? ಹೇಳಿ, ನೆಕ್ಸ್ಟ್ ಕ್ವಶನ್ ಕೇಳಿ. ದುಡ್ಡು ತಗೊಂಡು ಓಟ್ ಹಾಕ್ತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ಈಗ ಹೇಳಿದ್ರಲ್ಲ, ಈಗ ಹೋಗೋ ಕಡೆ ಸರ್ ಅಲ್ಲ, ಅಷ್ಟೇ ಅಲ್ಲ. ಅಲ್ಲಿ ಒಂದು ಮಾತು ಏನಾಗುತ್ತೆ, ಸ್ಟಿಕ್ ಆನ್ ಆಗುತ್ತೆ ಅಂದರೆ 100% ನಾವು ಎಜುಕೇಟೆಡ್ಸ್ ಅಲ್ಲ. ಲೈಕ್ ಕೇರಳ ಈಸ್ 100% ಎಜುಕೇಟೆಡ್. ದೇ ವೋಟ್ ವೆರಿ ಬ್ಯೂಟಿಫುಲ್ಲಿ. ಯಾರಿಗಾನ ವೋಟ್ ಮಾಡಲಿ. ಬಟ್ ನಾವು ಆ ಮಟ್ಟಿಗೆ ಬೆಳಿಬೇಕು ಅಂದರೆ ಇಟ್ ಟೇಕ್ಸ್ ಅನದರ್ 100 years. ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅಂದ್ರೆ